ನಾಯಕನಹಟ್ಟಿ ಕನಕದಾಸರು ಅವರು ರಚಿಸಿರುವ ಕೀರ್ತನೆಗಳು ಸಮಾಜವನ್ನ ಜಾಗೃತಗೊಳಿಸುವ ಜ್ಞಾನದ ಸಂಕೇತ. ತಮ್ಮ ಜ್ಞಾನದ ಮೂಲಕ ಭಗವಂತನನ್ನ ಒಲಿಸಿಕೊಂಡು ಸ್ವತಃ ಭಗವಂತನನ್ನ ಕಂಡವರು ಎಂದು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಹೇಳಿದ್ದಾರೆ. ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸೋಮವಾರ 537ನೇ ಕನಕದಾಸ ಜಯಂತಿ ಆಚರಿಸಲಾಯಿತು. ನಂತರ ಮಾತನಾಡಿದವರು, ಕನಕದಾಸ ಅವರನ್ನ ಪೂಜಿಸುವುದು, ಆರಾಧಿಸುವುದನ್ನ ಬಿಟ್ಟು ಅವರ ವಿಚಾರಧಾರೆಯನ್ನ ಹೃದಯದಿಂದ ಆಲಿಸಬೇಕು ಎಂದಿದ್ದಾರೆ. ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಜನರ ಮನಸ್ಸುಗಳನ್ನ ಬದಲಾಯಿಸುತ್ತಾ ಸಮಾಜವನ್ನ ಸರಿದಾರಿಗೆ ತರಲು ಶ್ರಮಿಸಿದ್ರು ಎಂದು ಅವರು ಮಾತನಾಡಿದರು. 9ನೇ ವಾರ್ಡಿನ ಪಟ್ಟಣ ಪಂಚಾಯಿತಿ ಸದಸ್ಯ ಜೆಆರ್ ರವಿಕುಮಾರ್ ಮಾತನಾಡಿ, ಕನಕದಾಸರ ಜೀವನ ಮತ್ತು ಸಾಹಿತ್ಯ ಎಂದು ನಮಗೆ ಉತ್ತಮ ಮಾರ್ಗವನ್ನ ತೋರುತ್ತೇವೆ. ಕನಕದಾಸರು ದೇವರ ಭಕ್ತಿಗೆ ಮಾತ್ರ ಒಲಿಯುತ್ತಾನೆ, ಹೊರತು ಜಾತಿಗಲ್ಲ ಎಂಬುದನ್ನ ತೋರಿಸಿದ್ದಾರೆ. ಅವರ ಆದರ್ಶವನ್ನ ನಾವೆಲ್ಲರೂ ಕೂಡ ಪಾಲಿಸೋಣ ಎಂದಿದ್ದಾರೆ. ಮತ್ತು ಕನಕದಾಸರು ಕನ್ನಡ ಸಂಗೀತ ಸಾಹಿತ್ಯ ಲೋಕಕ್ಕೆ ಅವರ ಕೊಡುಗೆ ಅಪಾರವಾದದ್ದು. ಹಲವಾರು ವಚನಗಳ ಸಮಾಜದಲ್ಲಿನ ಜಾತಿಯ ವ್ಯವಸ್ಥೆ, ಅಸಮಾನತೆ ವಿರುದ್ಧ ಧ್ವನಿ ಎತ್ತಿದವರು. ಕುಲವೆಂದು ಹೊಡೆದಾಡಿದಿರಿ, ನಿಮ್ಮ ಕುಲದ ನೆನೆಯದೇನಾದರೂ ಬಲ್ಲಿರಾ ಎಂದು ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀನಿವಾಸ್, ಆರೋಗ್ಯ ಕಿರಿಯ ನಿರೀಕ್ಷಕರು ಆದ ತಿಪ್ಪೇಸ್ವಾಮಿ, ದ್ವಿತೀಯ ದರ್ಜೆ ಸಹಾಯಕ ಸುರೇಶ್ ಎಂಎಸ್, ದ್ವಿತೀಯ ದರ್ಜೆ ಸಹಾಯಕರು, ಕಂಪ್ಯೂಟರ್ ಆಪರೇಟರ್ ಅಭಿಮಂಜುನಾಥ್, ಪೌರ ಕಾರ್ಮಿಕ ಅಧ್ಯಕ್ಷರು ಹಾಗೂ ಇನ್ನು ಇತರರು ಉಪಸ್ಥಿತರಿದ್ದರು. ಹರೀಶ್, ನಾಯಕನಹಟ್ಟಿ. ಹಲೋ ಹಲೋ ನಾನು ಯಾವಾಗೆಲ್ಲ ತಿಳಿಸಿ ಸರಿ ನಿಮಗೆಲ್ಲ ಮೀಸಲಾತಿ 50% ನೀವು ಹೊಂದಿರಬಹುದು. ರಿಸರ್ವೇಷನ್ ಇದೆ ಈಗ ಎಷ್ಟು ಮಾಡಿ ಸ್ವಲ್ಪ ಮಾಡಿಬಿಡ, ಅದು 2 ವಯಸ್ಸಲ್ಲಿ ಸಾಕು. ಮಾಡಿ ಈಗಲೇ ಮಾಡ್ತೀನಿ. ಅವರು ಮತ್ತೆ ಶ್ರೀಕರಿಸಿಗೆ ಎಲ್ಲರಿಗೂ ಕನಕ ಜಯಂತಿ ಶುಭಾಶಯಗಳು.